2024ನೇ ವರ್ಷದಲ್ಲಿ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಿರುವ ದೇಶಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ದೇಶಗಳಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಿರುವ ಪಟ್ಟಿಯಲ್ಲಿ ಭಾರತಕ್ಕೆ ಮೊದಲ ಸ್ಥಾನ ಸಿಕ್ಕಿದೆ. ಈ ಪಟ್ಟಿಯಲ್ಲಿ ಮಯನ್ಮಾರ್ ಮೊದಲ ಸ್ಥಾನದಲ್ಲಿದೆ. 2018ರ ಬಳಿಕ ಮೊಟ್ಟ ಮೊದಲ ಬಾರಿಗೆ ಭಾರತದ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನ ಕಳೆದುಕೊಂಡಿದೆ. ಮಯನ್ಮಾರ್ನಲ್ಲಿ ಆಡಳಿತ ನಡೆಸುತ್ತಿರುವ ಮಿಲಿಟರಿ ಪ್ರಭುತ್ವ 85 ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಿದೆ. ಭಾರತ 84 ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಿದೆ. ಈ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ 3ನೇ ಸ್ಥಾನ ಸಿಕ್ಕಿದೆ. ಪಾಕಿಸ್ತಾನದಲ್ಲಿ ಕಳೆದ ವರ್ಷ 21 ಬಾರಿ ಇಂಟರ್ನೆಟ್ ಶಟ್ ಡೌನ್ ಆಗಿತ್ತು. ತಾಂತ್ರಿಕ ಹಕ್ಕುಗಳ ಕುರಿತು ಕಣ್ಣಿಡು ದಿ ಆಕ್ಸೆಸ್ ನೌ ಅನ್ನೋ ಸಂಸ್ಥೆ ವಿಶ್ವದ ಯಾವ್ಯಾವ ದೇಶದಲ್ಲಿ ಎಷ್ಟು ಬಾರಿ ಇಂಟರ್ನೆಟ್ ಶಟ್ ಡೌನ್ ಆಗುತ್ತೆ ಅನ್ನೋ ಕುರಿತು ಪ್ರತಿ ವರ್ಷ ವರದಿ ನೀಡುತ್ತೆ. ಮಯನ್ಮಾರ್, ಭಾರತ, ಪಾಕಿಸ್ತಾನ್, ರಷ್ಯಾ ಈ ಪಟ್ಟಿಯಲ್ಲಿ ಮೊದಲ 4 ಸ್ಥಾನದಲ್ಲಿವೆ. 4 ದೇಶಗಳಲ್ಲಿ ಒಟ್ಟಾರೆಯಾಗಿ 209 ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ವಿಶ್ವದಲ್ಲಿ ಒಟ್ಟಾರೆಯಾಗಿ ಆಗಿರುವ ಇಂಟರ್ನೆಟ್ ಶಟ್ ಡೌನ್ಗಳಲ್ಲಿ 71% ಶಟ್ ಡೌನ್ಗಳು ಈ 4 ದೇಶಗಳಲ್ಲಿ ಆಗಿವೆ. ಇಡೀ ಜಗತ್ತಿನಲ್ಲಿ 2024ರಲ್ಲಿ 54 ದೇಶಗಳಲ್ಲಿ ಸುಮಾರು 296 ಬಾರಿ ಸರ್ಕಾರಗಳು ಇಂಟರ್ನೆಟ್ ಶಟ್ ಡೌನ್ ಮಾಡಿದೆ ಅಂತ ವರದಿಯಾಗಿದೆ. ಭಾರತದಲ್ಲಿ ಹೇರಲಾಗಿರುವ 84 ಇಂಟರ್ನೆಟ್ ಶಟ್ ಡೌನ್ಗಳಲ್ಲಿ 41 ಪ್ರೊಟೆಸ್ಟ್ಗಳಿಗೆ ಸಂಬಂಧಿಸಿದ್ದಾಗಿದ್ರೆ 23 ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡುವ ಕಾರಣಗಳಿಗೆ ಸಂಬಂಧಿಸಿದ್ದಾಗಿದೆ. ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಪರೀಕ್ಷೆಗಳು ನಡೆಯುವ ಕಾರಣಕ್ಕೆ ಕಳೆದ ವರ್ಷ 5 ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. 16 ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕನಿಷ್ಠ 1 ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ಜನಾಂಗೀಯ ಸಂಘರ್ಷಕ್ಕೆ ತುತ್ತಾಗಿರುವ ಮಣಿಪುರದಲ್ಲಿ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. 2024ರಲ್ಲಿ ಮಣಿಪುರದಲ್ಲಿ 21 ಬಾರಿ ಇಂಟರ್ನೆಟ್ ಬ್ಲಾಕ್ ಮಾಡಲಾಗಿತ್ತು. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ತಲಾ 12 ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿತ್ತು. ವರ್ಷವನ್ನು ಪ್ರಜಾಪ್ರಭುತ್ವ ವರ್ಷ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಪ್ರಪಂಚದ 64 ದೇಶಗಳಲ್ಲಿ ಕಳೆದ ವರ್ಷ ಚುನಾವಣೆಗಳು ನಡೆದಿದ್ದು. ಆದ್ರೆ 2024ರಲ್ಲಿ ಚುನಾವಣೆ ಕಾರಣ ಇಂಟರ್ನೆಟ್ ಸ್ಥಗಿತಗೊಳಿಸಿದ ಪ್ರಕರಣಗಳು ಹೆಚ್ಚಾಗಿವೆ. ಕಳೆದ ವರ್ಷ 12 ಬಾರಿ ಚುನಾವಣೆ ಕಾರಣಕ್ಕೆ ಇಂಟರ್ನೆಟ್ ಸ್ಥಗಿತಗೊಳಿಸಿರುವ ಪ್ರಕರಣಗಳು ವರದಿಯಾಗಿದ್ದು, 2019ರ ಬಳಿಕ ಮೊದಲ ಬಾರಿಗೆ ಚುನಾವಣೆಗೆ ಸಂಬಂಧಿಸಿದಂತೆ ಇಂಟರ್ನೆಟ್ ಸ್ಥಗಿತಗೊಳಿಸಿದ ಪ್ರಕರಣಗಳು ವರದಿಯಾಗಿವೆ. 2019ರ ಬಳಿಕ ಚುನಾವಣೆ ಕಾರಣಕ್ಕೆ ಇಂಟರ್ನೆಟ್ ಸ್ಥಗಿತಗೊಳಿಸುವ ಪ್ರಕರಣಗಳಲ್ಲಿ ಭಾರಿ ಇಳಿಕೆ ಕಂಡು ಬಂದಿತ್ತು. ಆದರೆ 2024ರಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಇನ್ನು ಅತಿ ಹೆಚ್ಚು ಬಾರಿ ಸ್ಥಗಿತವಾಗಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಮೊದಲ ಸ್ಥಾನದಲ್ಲಿದೆ. 14 ವರ್ಷಗಳಲ್ಲಿ ಒಟ್ಟು 24 ಬಾರಿ ಎಕ್ಸ್ ಸ್ಥಗಿತಗೊಳಿಸಲಾಗಿತ್ತು. 2019ರ ಬಳಿಕ ಎಕ್ಸ್ ಇಷ್ಟು ಬಾರಿ ಸ್ಥಗಿತಗೊಂಡಿರುವುದು ಇದೇ ಮೊದಲ ಬಾರಿಯಾಗಿದೆ. ಇದರ ಜೊತೆಗೆ ಟಿಕ್ ಟಾಕ್ ಅತಿ ಹೆಚ್ಚು ಬಾರಿ ಸ್ಥಗಿತಗೊಂಡಿದೆ. 2024ರಲ್ಲಿ 10 ದೇಶಗಳಲ್ಲಿ 10 ಬಾರಿ ಟಿಕ್ ಟಾಕ್ ಸ್ಥಗಿತವಾಗಿತ್ತು. ಭಾರತ, ಜೋರ್ಡಾನ್, ಕಿರ್ಗಿಸ್ತಾನದಲ್ಲಿ ಟಿಕ್ ಟಾಕ್ಗೆ ನಿಷೇಧವನ್ನು ಹೇರಲಾಗಿದೆ. ಸಿಗ್ನಲ್ ಮೆಸೇಜಿಂಗ್ ಆಪ್ ಈ ಪಟ್ಟಿಯಲ್ಲಿ ಟಿಕ್ ಟಾಕ್ ಜೊತೆಗೆ ಜಂಟಿಯಾಗಿ ದ್ವಿತೀಯ ಸ್ಥಾನದಲ್ಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.